Hello everyone, welcome to Sanmarga classes. Question number 20 from Citizen and Citizenship. Describe the difference between citizen and foreigner. ಒಬ್ಬ ನಾಗರಿಕನಿಗೂ ಮತ್ತು ಫಾರಿನರ್ ವಿದೇಶಿ ನಾಗರಿಕನಿಗೂ ಇರುವಂತಹ ವ್ಯತ್ಯಾಸಗಳು. Differences between citizen and a foreigner are a citizen is a permanent resident of the country. ಒಂದು ದೇಶದ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ತಾನೆ ಅಂತ. ಓಕೆ, ಸಿಟಿಸನ್ ಏನಾಗಿರ್ತಾನೆ ಮಕ್ಕಳು, ಒಂದು ದೇಶದ ಪರ್ಮನೆಂಟ್ ರೆಸಿಡೆಂಟ್ ಅಂತಂದ್ರೇನು, ಖಾಯಂ ನಿವಾಸಿ, ಶಾಶ್ವತ ನಿವಾಸಿ ಆಗಿರ್ತಾನೆ. ವೈಲ್ ಅ ಫಾರಿನರ್ ಇಸ್ ಅ ಟೆಂಪರರಿ ರೆಸಿಡೆಂಟ್. ಫಾರಿನರ್ ಏನಾಗಿರ್ತಾನೆ, ತಾತ್ಕಾಲಿಕ ನಿವಾಸಿ. ಸಿಟಿಸನ್ಸ್ ಹ್ಯಾವ್ ಪೊಲಿಟಿಕಲ್ ರೈಟ್ಸ್. ಪೊಲಿಟಿಕಲ್ ರೈಟ್ಸ್ ಅಂತಂದ್ರೆ ರಾಜಕೀಯ ಹಕ್ಕುಗಳು ಸಿಟಿಸನ್ಸ್ಗೆ, ನಾಗರಿಕರಿಗೆ ಇರ್ತವೆ. ಆದರೆ ಫಾರಿನರ್ಸ್ ಡು ನಾಟ್ ಹ್ಯಾವ್ ದಟ್. ಅ ಸಿಟಿಸನ್ ಈಸ್ ಲಾಯಲ್ ಟು ದರ್ ಕಂಟ್ರಿ ವೈಲ್ ಅ ಫಾರಿನರ್ ಈಸ್ ಲಾಯಲ್ ಟು ದೇರ್ ಓನ್ ನೇಷನ್ ಅಲ್ವಾ. ಸೊ ವಿದೇಶಿ ವ್ಯಕ್ತಿ ಯಾವ ದೇಶಕ್ಕೆ ಲಾಯಲ್ ಆಗಿರ್ತಾನೆ, ಆತ ತನ್ನ ದೇಶಕ್ಕೆ ಲಾಯಲ್ ಆಗಿರ್ತಾನೆ. ಸಿಟಿಸನ್ ತನ್ನ ದೇಶಕ್ಕೆ ಲಾಯಲ್ ಆಗಿರ್ತಾನೆ. ಓಕೆನಾ. Foreigners can be deported or for illegal services, but citizens cannot be ordered to leave. ಒಬ್ಬ ವಿದೇಶಿ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಆತನನ್ನ ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು. ಆದರೆ ಒಬ್ಬ ನಾಗರಿಕನಿಗೆ ಅಥವಾ ದೇಶದ ಪೌರನಿಗೆ ಈ ರೀತಿ ಆಜ್ಞೆ ವಿಧಿಸುವಂತಿಲ್ಲ. ಸೊ ದೀಸ್ ಆರ್ ದ differences between citizen and a foreigner. Okay, thank you. And citizens enjoy the full rights and responsibilities while foreigners have limited rights. Citizens ಅಂದ್ರೆ ನಾಗರಿಕರು ಫುಲ್ ರೈಟ್ಸ್, ಸಂಪೂರ್ಣ ಹಕ್ಕನ್ನ ಹೊಂದಿರುತ್ತಾರೆ ಮತ್ತು ಅದೇ ರೀತಿ ಜವಾಬ್ದಾರಿಯನ್ನು ಕೂಡ ಹೊಂದಿರುತ್ತಾರೆ. ಆದರೆ ಫಾರಿನರ್ಸ್ಗೆ ಯಾವುದೇ ಲಿಮಿಟೆಡ್, ತುಂಬಾ ಮಿತವಾದ ಜವಾಬ್ದಾರಿ ಮತ್ತು ಹಕ್ಕುಗಳನ್ನ ಹೊಂದಿರುತ್ತಾರೆ. ಓಕೆ, ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಸಿಟಿಸನ್ ಅಂಡ್ ಸಿಟಿಸನ್ಶಿಪ್. ಓಕೆ, ಥ್ಯಾಂಕ್ ಯು.